ಸ್ವೀಟ್ ಖರೀದಿಸೋ ಮುನ್ನ ಎಚ್ಚರ ಎಚ್ಚರ. ತುಪ್ಪದ ಸಿಹಿ ಅಂತ ತಿಂದ್ರೆ ಹೊಟ್ಟೆ ಸೇರುತ್ತೆ ಪ್ರಾಣಿ ಕೊಬ್ಬು. ನ್ಯೂಸ್ ಫಸ್ಟ್ ರಹಸ್ಯ ಕ್ಯಾಮೆರಾದಲ್ಲಿ ಕರಾಳ ಸತ್ಯ ಬಯಲು. ಇದೇ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್, ಸ್ವೀಟ್ ಪಾಯ್ಸನ್. ನಾನು ಸಂದೇಶ್. ದೀಪಾವಳಿ ಅಂತ ಬಂದ್ರೆ ಮೊದಲು ಕಣ್ಮುಂದೆ ಬರೋದು ಪಟಾಕಿಗಳು, ಅದು ಬಿಟ್ರೆ ವೆರೈಟಿ ಸ್ವೀಟ್ಗಳು. ಬಟ್ ಈಗಿನ ಬ್ಯುಸಿ ಟೈಮಲ್ಲಿ ಎಷ್ಟೋ ಮಂದಿಗೆ ಮನೆಯಲ್ಲಿ ಸ್ವೀಟ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಆ ಕಾರಣಕ್ಕೇನೆ ಅವರು ಹೊರಗಡೆ ಬೇಕರಿ ಸಿಹಿ ತಿಂಡಿಗಳ ಮೊರೆ ಹೋಗಿಬಿಡ್ತಾರೆ. ಬೇಕರಿ ಸ್ವೀಟ್ಗಳು ಒಂದಕ್ಕಿಂತ ಒಂದು ಚಂದ. ಅವುಗಳ ಬಣ್ಣ ಆಕಾರ ನೋಡಿದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಬೆಲೆಯೂ ಕಮ್ಮಿ ಇರುತ್ತೆ. ಹಾಗಂತ ನೀವೇನಾದರೂ ಇನ್ಯಾಕೆ ವೆಯ್ಟ್ ಮಾಡೋದು ಅಂದ್ಕೊಂಡು ಸಿಕ್ಕ ಬೇಕರಿಗಳ ಸ್ವೀಟ್ ತಿಂದರೆ ಅಲ್ಲಿಗೆ ತಿಳ್ಕೊಳ್ಳಿ, ನಿಮ್ಮ ಹೊಟ್ಟೆ ಸೇರಿದ್ದು ಸ್ವೀಟ್ ಅಲ್ಲ, ಸತ್ತ ಹಂದಿ ಅಥವಾ ದನಗಳ ಕೊಬ್ಬು ಅಂತ. ಯಾಕೆ ಅಂತೀರಾ? ಅಂತಹ ಒಂದು ಭಯಾನಕ ಸತ್ಯವನ್ನ ನ್ಯೂಸ್ ಫಸ್ಟ್ ರಿವೀಲ್ ಮಾಡಿದೆ ನೋಡಿ. ಉತ್ತರ ಕರ್ನಾಟಕದ ರಾಜಧಾನಿ ಛೋಟಾ ಮುಂಬೈ ರಾಜ್ಯದ ಕಮರ್ಷಿಯಲ್ ಹಬ್ ಅಂತಲೇ ಖ್ಯಾತಿ ಪಡೆದಿರೋದು ಅಂದ್ರೆ ಅದು ಹುಬ್ಬಳ್ಳಿ. ಇಂತಹ ಹುಬ್ಬಳ್ಳಿಗೆ ಬೇರೆ ಬೇರೆ ಕಡೆಗಳಿಂದ, ರಾಜ್ಯಗಳಿಂದ ನಿತ್ಯ ಸಾವಿರಾರು ಜನ ಭೇಟಿ ಕೊಡ್ತಾರೆ. ಹಾಗೆ ಬಂದವರು ಖಾಲಿ ಕೈನಿಂದ ಅಂತಲೂ ವಾಪಸ್ ಹೋಗಲ್ಲ. ನೆಂಟರ ಮನೆಗೋ ಮಕ್ಕಳಿಗೋ ಅಂತ ಸಿಹಿ ತಿನಿಸುಗಳನ್ನ ಖರೀದಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಹುಬ್ಬಳ್ಳಿಯ ಸಿಹಿ ಖಾದ್ಯಗಳ ರುಚಿ ಅಕ್ಷರಶಃ ಅಮ್ಮನ ಕೈ ತಿನಿಸಿನಂತೆ, ಪ್ರೀತಿಯ ಸಂಸ್ಕೃತಿಯ ಪರಿಮಳದಂತೆ ಅನ್ನೋದು ಹಲವರು ಹೇಳೋ ಮಾತು. ಇನ್ನು ದೀಪಾವಳಿ ಸಂದರ್ಭದಲ್ಲಂತೂ ಹುಬ್ಬಳ್ಳಿಯಲ್ಲಿ ಸಿಹಿ ತಿನಿಸುಗಳ ವ್ಯಾಪಾರ 3-4 ಪಟ್ಟು ಹೆಚ್ಚಾಗಿ ಬಿಡುತ್ತೆ. ಗ್ರಾಹಕರು ಮುಗಿಬಿದ್ದು ಸ್ವೀಟ್ ಐಟಮ್ಸ್ ಖರೀದಿ ಮಾಡ್ತಾರೆ. ಆ ಕಾರಣದಿಂದಲೇ ಹುಬ್ಬಳ್ಳಿಯ ಬೇಕರಿಗಳಿಗೆ ಸಪ್ಲೈ ಆಗೋ ಸಿಹಿ ತಿನಿಸುಗಳು, ಕುರುಕಲು ತಿಂಡಿಗಳು ಎಲ್ಲಿಂದ ಸಪ್ಲೈ ಆಗ್ತವೆ, ಆ ಘಟಕಗಳಲ್ಲಿ ಆಹಾರ ಸುರಕ್ಷತೆಗೆ ಏನೇನ್ ಕ್ರಮ ಕೈಗೊಂಡಿದ್ದಾರೆ ಅನ್ನೋದರ ಪತ್ತೆಗೆ ನ್ಯೂಸ್ ಫಸ್ಟ್ ರೆಡಿ ಆಯಿತು. ಈ ಸಿಹಿ ತಿಂಡಿಗಳು ಅದೆಷ್ಟು ಸೇಫ್ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ದರ್ಶನ ಮಾಡಿಸೋಕೆ ಅಂತಾಲೆ ರಹಸ್ಯ ಕ್ಯಾಮೆರಾ ಸಮೇತ ನಮ್ಮ ತಂಡ ಗಲ್ಲಿ ಸುತ್ತಿತ್ತು. ಆಗ ನಮ್ಮ ಕ್ಯಾಮೆರಾದ ಕಣ್ಣಿಗೆ ಸಿಕ್ಕ ಸಿಹಿ ತಿಂಡಿಗಳ ಹಿಂದಿರುವ ಕರಾಳ ಸತ್ಯ ಕಂಡು ನಾವೇ ದಂಗಾಗಿ ಹೋದ್ವಿ. ದೀಪಾವಳಿಗೆ ಸ್ವೀಟ್ಸ್ ಖರೀದಿಸೋ ಮುನ್ನ ಎಚ್ಚರ. ತುಪ್ಪದ ಸಿಹಿ ಅಂತ ತಿಂದ್ರೆ ಹೊಟ್ಟೆ ಸೇರುತ್ತೆ ಪ್ರಾಣಿ ಕೊಬ್ಬು. ನ್ಯೂಸ್ ಫಸ್ಟ್ ರಹಸ್ಯ ಕ್ಯಾಮೆರಾದಲ್ಲಿ ಕರಾಳ ಸತ್ಯ ಬಯಲು. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿರೋ ಹಲವು ಬೇಕರಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇರೋ ಸ್ವೀಟ್ಗಳ ಅಸಲಿಯತ್ತನ್ನ ಪತ್ತೆ ಹಚ್ಚೋದಕ್ಕೆ ನ್ಯೂಸ್ ಫಸ್ಟ್ ಮುಂದಾದಾಗ ಬಯಲಾದ ಸತ್ಯಗಳು ನಿಜಕ್ಕೂ ಶಾಕೆ. ಮೊಟ್ಟ ಮೊದಲಿಗೆ ನಮ್ಮ ರಹಸ್ಯ ಕ್ಯಾಮೆರಾ ಸಮೇತ ನಮ್ಮ ತಂಡ ಎಂಟ್ರಿ ಕೊಟ್ಟಿದ್ದು ಹುಬ್ಬಳ್ಳಿಯ ತಾರಿಹಾಳದಲ್ಲಿರುವ ರೇಣುಕಾ ಸ್ವೀಟ್ ಮಾರ್ಟ್ಗೆ. ರೇಣುಕಾ ಸ್ವೀಟ್ ಮಾರ್ಟ್ಗೆ ನಾವು ಹೋಗೋದಕ್ಕೆ ಒಂದು ಕಾರಣ ಇದೆ. ನವನಗರ, ಗಾಮನಗಟ್ಟಿ, ಅಮರಗೋಳ, ವಿದ್ಯಾನಗರ ಸೇರಿದಂತೆ ಹುಬ್ಬಳ್ಳಿಯ ಹಲವು ಭಾಗಗಳ ಸ್ವೀಟ್ ಮಾರ್ಟ್ಗೆ ಈ ರೇಣುಕಾ ಸ್ವೀಟ್ ಮಾರ್ಟಿನ ಮಾಲೀಕ ವೆಂಕಟೇಶ್ನೇ ಹೋಲ್ಸೇಲ್ ಸಪ್ಲೈಯರ್. ಅಂದಹಾಗೆ ನಾವು ಇಲ್ಲಿಗೆ ಹೋಗ್ತಾ ಇದ್ದಂತೆ ಸಾಹೇಬ್ರಿಗೆ ಒಂದು ರೈಲ್ ಬಿಟ್ವಿ. ನಮ್ಮ ತಂಡದ ಸದಸ್ಯರು ನಾವು ನವನಗರದಲ್ಲಿ ಒಂದು ಬೇಕರಿ ಮಾಡ್ತಾ ಇದ್ದೀವಿ, ನಮಗೆ ಎಲ್ಲ ಐಟಮ್ಸ್ ಬೇಕು ಅಂತ ವೆಂಕಟೇಶನ ಮುಂದೆ ನಿಂತ್ವಿ. ಅದರಲ್ಲೂ ತುಪ್ಪದಿಂದ ಮಾಡಿದ ಐಟಮ್ಸೇ ಜಾಸ್ತಿ ಬೇಕು ಅಂತ ಹೇಳಿದ್ವಿ. ಅಷ್ಟಕ್ಕೆ ಓನರ್ ವೆಂಕಟೇಶ್ ಏನು ಹೇಳಿದ್ರು ನೀವೇ ಕೇಳಿ. ಇದು 220 ರೀ. ಈಗ 1.5 kg ಹಾಕೋ ಜಾಗದೊಳಗೆ 1 kg ತುಪ್ಪ, 1 kg ದಾಳ. ಅದು ಗಟ್ಟಿ ಆಗಲ್ರಿ. ದಾಡ ಹಾಕಿದ್ರೆ ಗಟ್ಟಿ ಆಗಲ್ರಿ. 1 kg ತುಪ್ಪ ಇರ್ತೈತಿ, ಅರ್ಧ kg ದಾಳ ಮಿಕ್ಸ್ ಮಾಡ್ತೀವಲ್ಲ, ಗಟ್ಟಿ ಆಗಂಗಿಲ್ಲ. ಅದ್ರ ಲೆವೆಲ್ ಮಾಡ್ತೀವಿ. 1.5 kg ಹಾಕೋ ಜಾಗದಲ್ಲಿ 1 kg ತುಪ್ಪ, ಅರ್ಧ kg ಡಾಲ್ಡಾ ಮಿಕ್ಸ್ ಮಾಡ್ತಾರಂತೆ. ಈ ಥರ ಮಿಕ್ಸಿಂಗ್ ಘೀ ಸ್ವೀಟು
ದೇಹ ಸೇರಿದ್ರೆ ಮನುಷ್ಯನ ಹೆಲ್ತ್ ಏನಾಗಬೇಡ. ಅಲ್ಲ ಅದು ಟೇಸ್ಟ್ ಚೇಂಜ್ ಆಗಲ್ಲ ರೀ? ಯಾವ್ದು ರೀ? ಇದನ್ನ ದಾಡ ಹಾಕಿದ್ರೆ ಅವ್ರು ಚೇಂಜ್ ಆಗುತ್ತೆ ಸರ್. ಗೊತ್ತಾಗದಂಗೆ ಗೊತ್ತಾಗಂಗಿಲ್ಲ, ಕಸ್ಟಮರ್ಗೆ ಗೊತ್ತಾಗುತ್ತೆ. ಹ್ಞೂ ನಾವು ನಿಮಗೆ ಹೇಳಿರ್ತೀವಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಹೌದು. ನಿಮಗೂ ನಾವು ಹೇಳಲ್ಲ ಕೊಟ್ಟರೆ ನಿಮಗೂ ಗೊತ್ತಾಗುತ್ತೆ. ಹ್ಞೂ ನೋಡೋಕ್ಕೂ ಗೊತ್ತಾಗುತ್ತೆ, ಟೇಸ್ಟು ಗೊತ್ತಾಗಲ್ಲ. ಅದನ್ನು ಎಷ್ಟು ದಿನ ಇಡ್ಬೋದು ಸರ್? ಅದನ್ನು ಸರ್ ಎಲ್ಲ ಒಟ್ಟು ನಿಮ್ಗೆ ಲಾಸ್ಟ್ 8 ದಿನ ಆಗುತ್ತೆ. 8 ದಿನ ಬೇಯ್ತಾರೆ, ಅವು ಏನು ಆಗಂಗಿಲ್ಲ, ಹ್ಞೂ ಮಾರ್ಬೋದು. ರಿಟರ್ನ್ ಯಾವುದು ತೊಗೊಂಡು? ರಿಟರ್ನ್ ಕವ ಐಟಮ್ ರಿಟರ್ನ್ ಅದಾವೆ ಸರ್. ಹ್ಞೂ ಈಗ 220 ನಾವು ಕವ ಐಟಮ್ ತೊಗೊಂಡು ಪೇಡ, ಪಿಸ್ತಾ ಪೇಡ, ದಾಳ ಪೇಡ ಹ್ಞೂ ಅದು 160 ರೂಪಾಯಿ ವಾಪಸ್ ತೊಗೊಂಡ್ರೆ ಈಗೆಲ್ಲ ನಾವು ಹಂಗೆ ತೊಗೊಂತೀವಿ ಎಲ್ಲ ಕಡೆ. ಹ್ಞೂ ಏನು ಭಾಳ 3 kg ತೊಗೊಂಡಿರ್ತಾರೆ, ಒಂದು ಅರ್ಧ kg 1 kg ಉಳಿದ್ರೆ ಉಳಿತಾವ ಅನ್ನೋದಂಗಡೆ ಖಾಲಿನೇ ಆಗಿದೆ. ಖಾಲಿ ಹೌದು. ಮಾರ್ಕೆಟ್ ಇದ್ದಂಗೆ ಮೂಮೆಂಟ್ ಮೇಲೆ ಉಳಿದಿದ್ದು ವಾಪಸ್ ತೊಗೊಂಡಿಂದ ಏನ್ರಿ ಅದನ್ನೇನು ರೀಸೈಕಲ್ ಮಾಡ್ತೀವಿ? ಅದು ಒಳ್ಳೆ ಸರ್, ಅದು ಸೈಡೆಲ್ಲ ಇದಾಗಿರ್ತದೆ, ಅದು ಚಾಕುಲೆ ತೆಗಿತೀವಿ ಸರ್. ಹಾಂ ರೀ. ತೆಗೆದ್ಯಾರ ಮತ್ತು ಅದು ಹಾಲು ಹಾಕಿ ಹೊಳೆ ಕುದಿಸ್ತೀವಿ, ದಾಪಿಡ ರೆಡಿಯಾಗ್ತದೆ. ಮತ್ತು ಯಾಕಂದ್ರೆ ಮಾಡಲಿಲ್ಲ ಅಂತ ನಮಗೂ ವೇಸ್ಟ್, ನಿಮಗೂ ವೇಸ್ಟ್, ಇಬ್ಬರಿಗೆ ಲಾಸ್ ರೀ. ಈಗ ಅದಕ್ಕೆ ನಿಮ್ಮ ಕಡೆ ಕಮ್ಮಿ ರೇಟಿಗೆ ಯಾಕೆ 60 ರೂಪಾಯಿ ಕಮ್ಮಿ ತೊಗೊಂತೀವಿ ಅಂದ್ರೆ ಅದಕ್ಕೆ ಈಗ 1 kg ತೊಗೊಂಡು ಅಂದ್ರೆ 1/4 kg ಮ್ಯಾಲಿಂದ ಹೋಗ್ಬಿಟ್ಟು ಮತ್ತು ಅದಕ್ಕೊಂದು ಅರ್ಧ ಲೀಟ್ರ್ ಹಾಲು ಹಾಕ್ತೀವಿ. ಅದು ನಿಮ್ಗೆ ಅಷ್ಟೇ 2 kg ಅಷ್ಟೇ ತಂದು ಮಾಡೋಂಗಿಲ್ಲ ರೀ. ಯಾವ ಬೇಕು ಎಲ್ಲ ಸೇರಿ ಒಂದು 7 kg ಆಗಿರ್ತದೆ. ಅದನ್ನೆಲ್ಲ ತೆಗಿಬೇಕಂದ್ರೆ 7 kg ತೆಗಿದ್ವಿ ಅಂದ್ರೆ ಅದಾಗ ಒಂದು 6 kg ಸಿಗುತ್ತೆ. 6 kg 2 ಲೀಟ್ರ್ ಹಾಲಾಗಿ ಮತ್ತೆ ಕುಡಿಸ್ಬೇಕು. ಇಲ್ಲ ಒಳ್ಳೆ ಹಾಲು ಕಟ್ಟಿರ್ಬೇಕು, ಹಾಲಾಗಿ ಮತ್ತೆ ಮತ್ತು ಅದನ್ನು ಕೊಡೋದು ಕಮ್ಮಿ ಕೊಡ್ತೀರಿ ಅಷ್ಟು? ಅದ ರೇಟ್ ಅಂದ್ರೆ ಅದ ಟೇಸ್ಟೇ ಇರ್ತದೆ. ತೆಗೆದಿರ್ತೀವಿ ರೀ ಅದನ್ನೆಲ್ಲ. 260 ರೂಪಾಯಿ. 200 ಆಗಲ್ಲ ರೀ, ಪೇಡ ಐಟಮ್ 220. 220. ಅಯ್ಯೋ ಶಿವನೇ, ಸ್ವಲ್ಪ ತುಪ್ಪ, ಫುಲ್ ವನಸ್ಪತಿ ಅಂದ್ರೆ ಡಾಲ್ಡಾ ಮಿಕ್ಸ್ ಮಾಡಿ ತುಪ್ಪದಿಂದ ಮೈಸೂರು ಪಾಕ್, ಲಾಡು, ಅಂಟಿನುಂಡೆ ಸೇರಿದಂತೆ ಹಲವು ಐಟಮ್ಸ್ ಮಾಡ್ತಾರಂತೆ. ಅಲ್ಲದೆ ಮಾರಾಟವಾಗದೆ ಉಳಿಯೋ ಸ್ವೀಟ್ಗಳನ್ನ ಮತ್ತೆ ರೀಸೈಕಲ್ ಮಾಡಿ ಕಡಿಮೆ ರೇಟ್ಗೆ ಕೊಡ್ತಾನಂತೆ. ಶಿವನೇ ಶಂಭುಲಿಂಗ. ಎಕ್ಸ್ಪೈರಿ ಆಗಿರೋ ಸ್ವೀಟ್ ಐಟಮ್ ಆಗ್ಲೇ ಬೂಸ್ಟ್ ಬಂದು ಹೋಗಿರುತ್ತೆ. ಆ ಬೂಸ್ಟ್ ಎಲ್ಲ ತೆಗೆದು ಅದಕ್ಕೆ ಇನ್ನೊಂಚೂರು ಹಾಲು, ಸಕ್ಕರೆ ಹಾಕಿ ಟೇಸ್ಟ್ ಕೆಟ್ಟೋಗದಂತೆ ರೆಡಿ ಮಾಡಿ ಕೊಡ್ತಾನಂತೆ. ಅಂದ್ರೆ ಇವನು ಜನರ ಜೀವದ ಜೊತೆಗೆ ಚೆಲ್ಲಾಟವಾಡ್ತಿದ್ದಾನೆ ಅಂತ ಅರ್ಥ ತಾನೆ. ಇನ್ನು ಸ್ವೀಟ್ ತಿಂದೋನು ದಸರಾ ಕುಸ್ತಿಯಲ್ಲಿ ವೀರಾಗ್ರಣಿ ಆಗೋ ತರ ಬಿಲ್ಡಪ್ ಕೊಡ್ತಾನೆ. ಅಂದಹಾಗೆ ಇವನ ಬಳಿ ತಯಾರಾಗೋ ತುಪ್ಪದ ಐಟಮ್ ಕಲೆಕ್ಟ್ ಮಾಡಿ ನಮ್ಮ ತಂಡ ಟೆಸ್ಟ್ಗೆ ಕಳಿಸ್ಕೊಟ್ಟಿತ್ತು. ಅದರ ರಿಸಲ್ಟ್ ಏನಾಗಿತ್ತು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀವಿ. ಅಲ್ಲಿವರೆಗೆ ಇನ್ನಷ್ಟು ಇಂತಹ ದಗಲ್ಬಾಜಿಗಳ ದಂಧೆಯನ್ನ ಬಯಲು ಮಾಡ್ತೀವಿ ನೋಡಿ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಿಂದ ಹಿಡಿದು ರೈಲ್ವೆ ಸ್ಟೇಷನ್ವರೆಗೆ, ಕೇಶವಾಪುರದಿಂದ ಸೋನಿಯಾ ಗಾಂಧಿ ನಗರದವರೆಗೆ ಬೇಕರಿಗಳಿಗೆ ಸಗಟು ದರದಲ್ಲಿ ಬೇಕರಿ ಪದಾರ್ಥಗಳನ್ನ ಸಪ್ಲೈ ಮಾಡೋ ವ್ಯಕ್ತಿಯೊಬ್ಬ ಮಂಟೂರು ರೋಡ್ನಲ್ಲಿದ್ದಾನೆ. ಇವನ ಬೇಕರಿ ಐಟಂ ತಯಾರಿಕಾ ಘಟಕಕ್ಕೆ ಹೆಸರು ದಿಕ್ಕು ದೆಸೆ ಕುಲ ಗೋತ್ರ ಏನೂ ಇಲ್ಲ. ದಿಕ್ಕು ದೆಸೆ ಇಲ್ಲದ ಈ ಹೋಲ್ಸೇಲ್ ಗಿರಾಕಿ ಕಾಲು ಭಾಗ ಹುಬ್ಬಳ್ಳಿಗೆ ಬೇಕರಿ ಐಟಮ್ ಸಪ್ಲೈಯರ್. ಈ ಘಟಕದ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಬೇಕರಿ ಐಟಮ್ ತಯಾರಾಗೋದು ಸಮಾಧಿಯೊಂದರ ಮೇಲೆ. ಎಸ್, ಈ ಬೇಕರಿ ಮಾಲೀಕನ ಅಜ್ಜಿ ಸಮಾಧಿಯೇ ಇವರ ಬೇಕರಿ ಐಟಮ್ ತಯಾರಿಕಾ ಘಟಕ. ಅದೇ ಸಮಾಧಿಯ ಮೇಲೆ ಎಲ್ಲಾ ಬೇಕರಿ ತಿನಿಸುಗಳ ಮಿಕ್ಸಿಂಗ್ ನಡೆಯೋದು. ಸಮಾಧಿಯನ್ನ ನೀವೊಂದ್ಸಲ ನೋಡಿ ಹಾಗೇನೆ ಕೈ ಮುಗಿದು ಬಿಡಿ. ಅಂದಹಾಗೆ ಈ ಬೇಕರಿ ಮಾಲೀಕನಿಗೆ ನಮಗೆ ತುಪ್ಪದ ಐಟಮ್ ಬೇಕು ಸಾವುಕಾರರೇ ಅಂತ ನಮ್ಮ ತಂಡ ಕೇಳಿದ್ದಷ್ಟೇ. ಅಲ್ಲಿಗೆ ಅಸಲಿ ಪುರಾಣವನ್ನ ಮಾಲೀಕ ನಮ್ಮ ತಂಡದ ಮುಂದೆ ಅದೇಗೆ ಬಿಚ್ಚಿಟ್ಟ ನೋಡ್ಕೊಂಡ್ಬಿಡಿ. ಇದು ಸಾದಾ ಅನ್ಸರ್ ಅಥವಾ ಸಾದಾ ಸ್ಪೆಷಲ್ ಅಂತ? ಇದು ಸಾದಾನೇ ಇವು ತುಪ್ಪದಲ್ಲಿ. ಇವು ತುಪ್ಪದ ಅಂದ್ರೆ 400 ಹಬ್ಬ ಬರ್ತಾವೆ, 450 ಹಬ್ಬ ಬರ್ತಾವೆ. 400. ಇದು ಆಯಿಲ್ ಬಿಡ್ತೈತಿ. ಆಯಿಲ್ ಮ್ಯಾಲಷ್ಟ ಹೆಸರಿಗಷ್ಟ ತುಪ್ಪ ಹ್ಞೂ ರೀ. ಸ್ವಲ್ಪ
ಸ್ವಲ್ಪ ವಾಸನೆಗೆ. ಹಾಂ, ಒಂದು ಸ್ಪೂನ್ ಹಾಕಿರ್ತೀವಿ ಒಂದು ದಿವಸಕ್ಕೆ. ಏನು ಸರ್? 5 ಕಿಲೋ ಬಾಕ್ಸಿಗೆ 2 ಸ್ಪೂನ್. ಹ್ಞೂ ರೀ. ಅಂದ್ರೆ ಪೂರ್ತಿ ತುಪ್ಪದಾಗಿ ಮಾಡಂಗಿಲ್ಲ. ಪೂರ್ತಿ ತುಪ್ಪದಾಗ ಮಾಡಿ ವರ್ಕೌಟ್ ಆಗೋದಿಲ್ಲ ರೀ. ಅಷ್ಟು ರೇಟ್ ತೊಗೊಳ್ಬೇಕಲ್ರಿ ಕಸ್ಟಮರ್. ನಿಜ ಬಿಡಿ ಸಾವುಕಾರ್ರೆ, ಪೂರ್ತಿ ತುಪ್ಪದೊಳಗೆ ಮಾಡ್ಬಿಟ್ರೆ ರೇಟು 600 ರೂಪಾಯಿ ಕ್ರಾಸ್ ಆಗ್ಬಿಡುತ್ತೆ. ಜನ ತಗೊಳ್ಳಲ್ಲ. ಹಿಂಗಾಗಿನೇ 2 ಸ್ಪೂನ್ ತುಪ್ಪ ಹಾಕಿ ಇದು ತುಪ್ಪದೇ ಐಟಮು ಅಂತ ಕಸ್ಟಮರ್ ತಲೆಗೆ ಕುಲಾವಿ ಹಾಕ್ತಿದ್ದೀರಿ. ನಿಮ್ಮ ಘೀ ಐಟಮ್ನಲ್ಲಿ ಏನ್ ಸೇರ್ಕೊಂಡಿದೆ ಅನ್ನೋದನ್ನ ಕೊನೆಯಲ್ಲಿ ನಾವು ಹೇಳ್ತೀವಿ ಬಿಡಿ. ಅಜ್ಜಿ ಸಮಾಧಿ ಮೇಲೆ ಬೇಕರಿ ಐಟಮ್ ಮಾಡಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಎಂದೋ ತೀರಿ ಹೋದ ಆ ಅಜ್ಜಿ ಆತ್ಮಕ್ಕೂ ಶಾಂತಿ ಸಿಗದಂತೆ ಮಾಡಿಬಿಟ್ಟಿದ್ದಾನೆ ಯಮದೂತ. ತ್ರೇತಾಯುಗದ ಸತ್ಯ ಹರಿಶ್ಚಂದ್ರನ ತುಂಡೊಂದು ಕಲಿಯುಗದಲ್ಲಿ ಧರೆಗಿಳಿದಿದೆ. ಅದು ಹುಬ್ಬಳ್ಳಿಯಲ್ಲಿ. ಹೌದು, ಸತ್ಯ ಹರಿಶ್ಚಂದ್ರನ ಕತೆ ಹೇಳ್ತಾ ತಾನು ಮಾಡ್ತಿರೋದೇ ಮೋಸ, ವಂಚನೆ, ದಗ ಅಂತ ಹೇಳ್ತಾನೆ ಕುಲ್ಲಂ ಕುಲ್ಲ ಕಣ್ಣೆದುರೇ ಯಾಮಾರಿಸ್ತಿರೋನು ಹುಬ್ಬಳ್ಳಿ ಜನತಾ ಬಜಾರ್ ಬಳಿ ಇರೋ ಬನಾರಸ್ ಸ್ವೀಟ್ ಅಂಡ್ ಬೇಕರಿ ಮಾಲೀಕ ಠಾಕೂರ್. ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತ ಎಲ್ಲಾ ತಾಲೂಕುಗಳಿಗೂ ಇವನು ಬೇಕರಿ ಐಟಮ್ಸ್ ಸಪ್ಲೈ ಮಾಡ್ತಾನೆ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರ ಇವನದ್ದು. ತಿಂಗಳಿಗೆ ಲಕ್ಷ ದಾಟುತ್ತೆ ವ್ಯಾಪಾರ. ಈ ಲಕ್ಷಾಧೀಶ್ವರನ ಎದುರು ನಮ್ಮ ತಂಡ ನಿಂತಿತ್ತು. ಸಾವುಕಾರ್ರೆ, ಕುಂದಗೋಳದಲ್ಲಿ ಹೊಸದಾಗಿ ಅಂಗಡಿ ಶುರು ಮಾಡಕತ್ತೀವ್ರಿ, ನಮಗ ಐಟಮ್ಸ್ ಬೇಕು ಅಂದಿತ್ತು. ಎಲ್ಲ ಐಟಮ್ ನಾವೇ ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡ್ರಿ, ಬರ್ರಿ ಅಂದಿದ್ದ ಮಾಲೀಕ ಠಾಕೂರ್. ತುಪ್ಪದ ಐಟಮ್ದೊಳಗ ತುಪ್ಪನ ಇರಂಗಿಲ್ಲ, ಬರೀ ಡಾಲ್ಡಾ ಹಾಕಕತ್ತೀರಂತಾರಲ್ರಿ ಸೌಕಾರ ಅಂದ್ರೆ ಸತ್ಯ ಹರಿಶ್ಚಂದ್ರನ ಕಥೆ ಹೇಳಿದ ಠಾಕೂರ್ ಸಾಹೇಬ. ಅಂದ್ರೆ ಅವ್ರಂದ್ರೆ ಇಲ್ರಿ, ಬೇರೆ ಕಡೆ ಎಲ್ಲ ಬರೀ ವಾಸನೆ ಅಷ್ಟೇ ಇರ್ತೈತಿ, ತುಪ್ಪ ಇರಂಗಿಲ್ಲ. ಹಂಗೆ ಅಲ್ರಿ, ಸಕ್ರೆ 45 ರೂಪಾಯಿ ಕಿಲೋ ಐತಿ, ಹಿಟ್ಟು 100 ರೂಪಾಯಿ ಕಿಲೋ ಐತಿ. ಅದು ಹೇಳಲ್ಲ ಅವರು ವಾಸನೆಗೆ ಬರೀ ತುಪ್ಪ ಹಾಕ್ತಾರೇನೆ, ಬರೀ ಫ್ರೈ ಇದು ಗೊಟ್ಟಾಸ ಹಾಕೋದಷ್ಟು ತುಪ್ಪ. ಮತ್ತೆ ತುಪ್ಪ ಸುರಿದ್ರದಾಗ ದಾಡ ಮಿಕ್ಸ್ ಮಾಡ್ತಾರೆ. ದಾಡ ನೋಡ್ರಿ, ಈ ಜಗತ್ತು ಒಳಗು ಹರಿಶ್ಚಂದ್ರ ಸತ್ತ ಮೇಲೆ ಯಾರಿಲ್ಲ. ಅವ ಒಂದಿಟ್ಟ ಅಂತ ತಿಳ್ಕೊಂಡ್ಬಿಡ್ರಿ. ಹರಿಶ್ಚಂದ್ರ ಬಿಟ್ಟು ಯಾರಿಲ್ಲ. ಅದ ಅಂದ್ರೆ ಮತ್ತೆ ಆದ ಟೈಮ್ನಿಂದ ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು, ಅಲ್ಲಿ ಹುಡುಕ್ಬೇಕು. ಹರಿಶ್ಚಂದ್ರ ತಂದೆ ಆಮೇಲೆ ಕೆಲಸ ಹೌದಲ್ರಿ? ನಿಜ. ವ್ಯಾಪಾರದಾಗ ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಒಂದು ಸ್ವಲ್ಪ ಸುಳ್ಳು ಹೇಳ್ಬೇಕಾಗತ್ತೆ ಬಿಡು ಸರ್. ನಾ ಹೇಳಿಲ್ಲ, ತುಪ್ಪದಾಗ ಮಿಕ್ಸ್ ಬರ್ತಾವ. ನೀವು ಏನು ಮಾಡ್ತೀರಿ ಹೇಳ್ರಿ? ಈಗ ತುಪ್ಪ ತಗೋತೀರಿ ನೀವು, ಇಲ್ಲಾಂದ್ರೆ ಏನು ಮಾಡ್ಬೇಕು? ನೀವು ಎಮ್ಮಿ ಕಟ್ಟಬೇಕು. ಎಮ್ಮಿ ಸಾಕಬೇಕು, ಅದು ಹಾಲು ಹಿಂಡಬೇಕು, ಆಮೇಲೆ ತುಪ್ಪ ತೆಗೆದೆ ಆಮೇಲೆ ನೀವು ತುಪ್ಪ ಐಟಮ್ ಮಾಡ್ಬೇಕಂದ್ರೆ ನಿಮ್ಗೆ ಮಾಹಿತಿ ಕರೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಎಲ್ಲ ಕಡೆ ಮಿಕ್ಸ್ ಬರೋದು. ತುಪ್ಪ ಮಿಕ್ಸ್ ಬರಂಗಿಲ್ಲ ಅಂತಾರೆ ನೀವು? ಬರ್ತದೆ. ಮತ್ತೆ ರೀ, ಅಷ್ಟು ದೊಡ್ಡ ಗುಡಿ ಇದು ಯಾವ್ದದ ಉಂಡಿ ಕೊಡ್ತಾರಲ್ಲ, ಅದ ಯಾವ ತಿರುಪತಿದಾಗ ನಾವು ಮಿಕ್ಸ್ ಉಂಡಿ ದನ ಹಾಕಿದ್ರಿ ಸಾಕು. ತುಪ್ಪ ಆಯ್ತಾ ಎಲ್ಲಿ ಸಿಗ್ತದೆ ಅವ್ರಿಗೇನು ಗೊತ್ತಾ? 1 ಮಿನಿಟ್, ಈಗ ನಾ ಕಳ್ಳ ಅಂದ್ರೆ ನಿಮ್ಮನ್ನ ಕಳ್ಳ ಕಾಣ್ತೀನಿ, ನಾನು ಕಳ್ಳಿದ್ರೆ ನೀನು ನನ್ನ ಕಳ್ಳ ಕಾಣ್ತೀವಿ. ಹೌದಲ್ರಿ? ಅವ್ಗೇನು ಗೊತ್ತ? ಡಾಲ್ಡಾದಾಗ ಹಾಕಿರ್ತೀನಿ, ತುಪ್ಪ ಮಸುಪ ಕೊಡ್ತಾರ, ಅವ್ಗೇನು ಗೊತ್ತು? ಅಬ್ಬಬ್ಬಾ, ಸಾಹೇಬ್ರು ಮಾತಾಡೋ ಒಂದೊಂದು ಮಾತುಗಳು ಒಂದೊಂದು ಮುತ್ತು. ಅಂದಹಾಗೆ ಈ ಬನಾರಸ್ ಸ್ವೀಟ್ ಅಂಡ್ ಬೇಕರಿ ಐಟಮ್ಗಳು ರೆಡಿಯಾಗೋ ಭಟ್ಟಿಗೆ ನಮ್ಮ ತಂಡ ಭೇಟಿ ನೀಡಿತ್ತು. ಅಲ್ಲಿನ ದೃಶ್ಯಗಳನ್ನ ನೀವು ಒಂದ್ಸಲ ಕಣ್ ತುಂಬ್ಕೊಂಬಿಡಿ. ಹುಳ ಹುಪ್ಪಟಗಳ ಅವಸ್ಥಾನಕ್ಕೆ ಗೆಸ್ಟ್ ಆಗಿ ಹೋಗಿದ್ದ ನಮ್ಗೆ ಮೂಷಕ ದರ್ಶನ ಕೊಟ್ಟೇ ಬಿಟ್ಟ. ನೀವು ನೋಡಿಬಿಡಿ. ಇಷ್ಟೇ ಅಲ್ಲ, ಜಿರಳೆ, ಹಲ್ಲಿ, ಸೊಳ್ಳೆ, ಜಿಗಣಿ, ತಿಗಣೆಗಳನ್ನು ಹುಡುಕುವಷ್ಟು ಟೈಮು ಅವರಿಗೂ ಇರಲಿಲ್ಲ, ನಮಗೂ ಇರಲಿಲ್ಲ. ಕನಿಷ್ಠ ಇಲಿಯನ್ನಾದ್ರೂ ಓಡಿಸ್ಬೇಕು, ಈ ಪರಿಸರನ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇವರಿಗಿಲ್ಲ. ಆಹಾರ ತಯಾರು ಮಾಡೋಕೆ ಇರಬೇಕಾದ ಯಾವುದೇ ಸೇಫ್ಟಿ ಅಂತೂ ಮೊದಲೇ ಇಲ್ಲ. ಇವನ ಬಳಿ ತುಪ್ಪದ ಐಟಮ್ಸ್ ಖರೀದಿ ಮಾಡಿ ನಮ್ಮ ತಂಡ ಅಲ್ಲಿಂದ ಮೊದಲು ಕಾಲ್ ಕಿತ್ತಿ ಬಿಡ್ತು. ಜನರಿಗೆ ಹಬ್ಬಕ್ಕೆ ಒಂದೊಳ್ಳೆ ಸಿಹಿ ತಿನ್ನಬೇಕು ಅನ್ನೋ ಹಸಿವಿದ್ರೆ ದಂಧೆಕೋರರಿಗೆ ಜನರ ಹಸಿವಿನಿಂದಲೇ ಲಾಭ ಮಾಡಿಕೊಳ್ಳೋ ಕಯಾಲಿ.
ಒಂದೇ ಒಂದು ತುಂಡು ಪೇಡದ ಹಿಂದೆ ಕರಾಳ ಸತ್ಯಗಳೇ ಅಡಗಿವೆ. ಜನರ ನಂಬಿಕೆಯನ್ನೇ ಮಾರಾಟಕ್ಕೆ ಇಟ್ಟಿರೋ ಈ ಕೆಟ್ಟ ಮನಸ್ಸುಗಳೇ ನಿಜವಾದ ವಿಷ. ಅಷ್ಟಕ್ಕೂ ಹುಬ್ಬಳ್ಳಿಯಲ್ಲಿ ಸಿಹಿ ತಿನಿಸುಗಳ ಹೆಸರಲ್ಲಿ ಜನರ ಜೇಬು ಜೀವದ ಜೊತೆ ಆಟವಾಡ್ತಿರೋ ಇನ್ನೊಂದಷ್ಟು ಕರಾಳ ಮುಖಗಳ ಕತೆ ಎಲ್ಲಿದೆ? ಹುಬ್ಬಳ್ಳಿಯ ಹೆಬ್ಬಾಗಿಲು ಗಬ್ಬೂರ್ನಲ್ಲಿರೋ ಶ್ರೀ ಬಸವ ಸ್ವೀಟ್ಸ್ ಮಾಲೀಕ ಹಾವನೂರ್ನ ಗತ್ತೆ ಬೇರೆ ಖಾದರೆ ಬೇರೆ. ನಾವು ಕೊಡ್ತಿರೋ ಈ ಬಿಲ್ಡಪ್ ಇದೆಯಲ್ಲ, ಇದನ್ನ ರಿಯಲ್ ಅನ್ಕೋಬೇಡಿ, ಇದು ಅಕ್ಷರಶಃ ಕಾಮಿಡಿ ಬಿಲ್ಡಪ್. ಯಾಕಂದ್ರೆ ಹಂದಿಗೂಡಿನಂತಹ ಈ ಅಂಗಡಿಯಲ್ಲಿ ಮುಂದೆ ಬೇಕರಿ ಐಟಮ್ ಮೇಕಿಂಗ್, ಹಿಂದೆ ಬಾಯಲ್ಲಿ ಗುಟ್ಕಾ ಜಗಿತ ನಮ್ಮ ತಂಡದ ಸದಸ್ಯರ ಜೊತೆ ಮಾತಾಡೋಕೆ ಶುರು ಇಟ್ಕೊಂಡ ಈತ ತಾನು ಹಾಕಿದ ಕ್ಯಾಸೆಟ್ನ ತಿರುಗಿಸಿ ಪ್ಲೇ ಮಾಡ್ತಾನೇ ಇದ್ದ. ನಾವು ಈ ಹಿಂದೆ ನಡೆಸಿದ ಆಪರೇಷನ್ಗಳಂತೆ ಇವನ ಬಳಿಯೂ ಹೋಗಿ ನಮಗೆ ತುಪ್ಪದ ಬೇಕರಿ ಐಟಮ್ಸ್ ಬೇಕರಿ ಸಾವುಕಾರ್ರೇ ಅಂತ ಕೇಳಿದ್ದೆ ತಡ ರೈಲ್ ಬಿಡೋದಕ್ಕೆ ಶುರು ಮಾಡ್ಕೊಂಡ ನೋಡಿ. ತುಪ್ಪನ ಹಾಕಿ ಮಾಡಿದ್ರೆ ನಾವು ಕೊಡ್ಬೇಕು. ಪೂರ್ತಿ ತುಪ್ಪನ ಹಾಕಿ ಮಾಡಿರಲ್ಲ. ಹ್ಞೂ ರೀ, ರಿಫೈಂಡ್ ಆಯಿಲ್ ಹಾಕಿ ಅವ ಅದನ್ನ ಅಂದ್ರೆ ನಮ್ಗೆ ಅಷ್ಟು ತುಪ್ಪದ ರೇಟ್ ಜಾಗ ಐತ್ರಿ. ನಿಮ್ಗೆ 660 ರೂಪಾಯಿ ಇದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ನಿಮ್ಗೆ ಅಂತಂದ್ರು. ಅದಕ್ಕೆ ಗೊತ್ತಾಗಲ್ಲಲ್ರಿ ನಾ ರಿಫೈಂಡ್ ಆಯಿಲ್ ಹಾಕಿದ್ರೆ ಅದು ಗೊತ್ತಾಗಲ್ಲ ರೀ. ಅದು ಬಾಯಾಗೂ ಗೊತ್ತಾಗಲ್ಲ ತಿನ್ನ ತುಪ್ಪ ಆಗಿರ್ತವ್ರಿ ಎಲ್ಲಿಯಾದ್ರೂ ಅಷ್ಟೇ ರೀ. ಒಬ್ಬರು ಯಾರು ಕೊಡಂಗಿಲ್ಲ. ಈಗ ಅವ್ರು 600 ಚಿಲ್ಲರೆ ಆದರೆ ರಿಫೈಂಡ್ ಆಯಿಲ್ ಹಾಕಿ ಹಾಕ್ತಾರೆ. ಯಾಕೆ ಹಾಕ್ತಾರಂದ್ರೆ ಅದು ತುಪ್ಪ ಯಾವಾಗ ಡಿಮ್ ಬರೋದು, ಫಿನಿಶಿಂಗ್ ಬರಲ್ಲ ಮಾಲ ಮಬ್ಬ ಯಾವಾಗ ಮಾಡಿದ್ವಿ ಏನೋ ಆ ಟೈಪ್ ಕಾಣುತ್ತೆ, ಫಿನಿಶಿಂಗ್ ಬರೋದು. ಈ ತುಪ್ಪದಾಗ ಜಿಲೇಬಿ ಮಾಡಿಬಿಟ್ರೆ 10 ನಿಮಿಷ ಬಿಟ್ಟು ನೋಡ್ರಿ ನೀವು ಯಾವಾಗ ಮಾಡಿದ್ವಿ ನೋಡ ಮರ. ಅದನ್ನು ನಾವು ಆಯಲ್ಲೇ ಮಾಡಿದ್ರೆ ಫಿನಿಶಿಂಗ್ ಫ್ರೆಶ್ ಮಾಡ್ಯಾರಪ್ಪ ಅನ್ಸ ಹಂಗೆ. ಅಂದ್ರೆ ದಾಲ್ಡ ಹಾಕ್ತಾರೆ ಏನು ಅಂತೀನಿ. ದಾಲ್ಡ ಹಾಕಿದ್ರೆ ಫಿನಿಶಿಂಗ್ ಬರಲ್ಲ ಬರಲ್ರಿ. ಅದು ಡಿಮ್ ಹಾಕತ್ತೆ. ಅದು ದಾಲ್ಡ ಗಟ್ಟಿ ಹಾಕುವಂಥ ತುಪ್ಪನೂ ಗಟ್ಟಿ ಹಾಕುವಂಥ ಅಂದರೆ ಫಿನಿಶಿಂಗ್ ಕಾಣಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ರಿಫೈಂಡ್ ಆಯಿಲ್ ಮಿಕ್ಸ್ ಮಾಡ್ತಾರೆ, ಫಿನಿಶಿಂಗ್ ಕಾಣುತ್ತೆ. ಫಿನಿಶಿಂಗ್ ಕಾಣಬೇಕಂತೆ, ಹಾಗಾಗಿ ರಿಫೈಂಡ್ ಆಯಿಲ್ ಮಿಕ್ಸ್ ಮಾಡ್ತೀವಿ ಅಂತಾನೆ ಈ ಬಹದ್ದೂರ್ ಗಂಡು. ಆದ್ರೆ ಅಸಲಿಗೆ ಇವರೆಲ್ಲ ಮಿಕ್ಸ್ ಮಾಡೋದು ಡಾಲ್ಡಾ ಅಂದ್ರೆ ವನಸ್ಪತಿ. ಬಂದು ಒಂದು ಸೆಕೆಂಡ್. ಇನ್ನು ಹುಬ್ಬಳ್ಳಿಯ ಗಾಂಧಿ ಮಾರ್ಕೆಟ್ನಲ್ಲಿರೋ ಶ್ಯಾಮ್ ಬೇಕ್ರಿ, ಈ ಬೇಕ್ರಿ ಇದೆಯಲ್ಲ ಇದು ಇಡೀ ಏರಿಯಾ ಫುಲ್ ಫೇಮಸ್ಸು. ಹೀಗಾಗಿ ಗಾಂಧಿ ಮಾರ್ಕೆಟ್ನಲ್ಲಿರೋ ಶ್ಯಾಮ್ ಹೆಸರಿನಲ್ಲಿರೋ 2 ಬೇಕರಿಗಳಿಗೆ ನಮ್ಮ ತಂಡದ ಸದಸ್ಯರು ಭೇಟಿ ಕೊಟ್ಟಿದ್ರು. ನಾವು ಹೋಲ್ಸೇಲ್ ದರದಲ್ಲಿ ಎಲ್ಲಾ ಐಟಮ್ ಕೊಡ್ತೀವಿ ಅಂತ ಮಾಲೀಕ ಬಾಬು ಹೇಳ್ದ. ಆದ್ರೆ ವ್ಯಾಪಾರದ ಗುಟ್ಟು ಮಾತ್ರ ಬಿಟ್ಕೊಡ್ಲಿಲ್ಲ. ಹಾಗಾಗಿ ಇವನು ಐಟಮ್ ತಯಾರಿಸೋ ಜಾಗ ನೋಡ್ಕೊಂಡು ಬರೋಣ ಅಂತ ಗಿರಿಯಾಲ್ ರಸ್ತೆಯಲ್ಲಿರೋ ತಯಾರಿಕಾ ಘಟಕಕ್ಕೆ ನಮ್ಮ ತಂಡ ಭೇಟಿ ಕೊಟ್ಟಿತ್ತು. ಅಲ್ಲಿನ ದೃಶ್ಯ ನೋಡಿದ ಮೇಲೆ ಊಟ ಮಾಡಿದ್ದೆಲ್ಲ ಹೊಟ್ಟೆಯಿಂದ ಕಿತ್ಕೊಂಡು ಬಾಯಿಗೆ ಬಂದಿತ್ತು. ಅಲ್ಲಿಂದ ಅಕ್ಷರಶಃ ಓಟ ಕಿತ್ತಿತ್ತು ನಮ್ಮ ತಂಡ. ನೀವು ಒಂದ್ಸಲ ವಾಂತಿ ಮಾಡ್ಕೊಳ್ಳೋಕೆ ರೆಡಿಯಾಗಿ ಈ ದೃಶ್ಯಗಳನ್ನ ನೋಡ್ಬಿಡಿ. ಅಕಟಕಟ, ಎಂಥ ದೃಶ್ಯ. ಸ್ವಚ್ಛತೆ ಅಂದ್ರೇನು ಅಂತಾನೆ ಗೊತ್ತಿಲ್ಲ ಈ ಜನ ತಿನ್ನೋ ತಿನಿಸುಗಳ ಬಗ್ಗೆ. ಅದೆಂತಹ ನಿರ್ಲಕ್ಷ್ಯ. ಇಲ್ಲಿ ತಯಾರಾಗೋ ತಿನಿಸುಗಳನ್ನ ತಿಂದೋನನ್ನ ನಿಜಕ್ಕೂ ದೇವ್ರೂ ಕಾಪಾಡ್ಲಾರ ಬಿಡಿ. ಹೀಗೆ
ಹಾಗೆ ಹುಡುಕ್ತಾ ಹೋದ್ರೆ ಹುಬ್ಬಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ಬೇಕರಿ ಭಟ್ಟಿಗಳು ಸಿಗ್ತವೆ. ಈ ತಯಾರಿಕಾ ಘಟಕದ ಮಾಲೀಕರಿಗೆ, ಕೆಲಸಗಾರರಿಗೆ ಸ್ವಚ್ಛತೆಯ ಪಾಠ ಮಾಡಲು ಗಾಂಧಿ ತಾತ ಬಂದರೂ ಆಗಲ್ಲ, ಸ್ವಚ್ಛ ಭಾರತ್ ಮಿಷನ್ನ ಪ್ರಧಾನಿ ಮೋದಿಜಿನೇ ಬಂದರೂ ಆಗೋದಿಲ್ಲ. ಅಂತಂತ ಮಹಾನ್ ವ್ಯಕ್ತಿಗಳಿಂದಾನೇ ಆಗಲ್ಲ ಅಂದಮೇಲೆ ನಾವೇನ್ ಮಾಡೋಕ್ಕಾಗತ್ತೆ ಅಂತ FSSAI ಅಧಿಕಾರಿಗಳು ಗಾಂಧಿ ತಾತ ಹೇಳಿದ ಗೋಧಿಗಳ ಕಥೆಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದಹಾಗೆ ಈ ದೀಪಾವಳಿಗೆ ಜನರಿಗೆ ಎಚ್ಚರಿಕೆ ಕೊಡೋದಕ್ಕೆ ನಾವು ಟಾರ್ಗೆಟ್ ಮಾಡಿದ್ದು ತುಪ್ಪದಿಂದ ಮಾಡಿದ ಐಟಂಗಳನ್ನ. ಅಸಲಿಗೆ ವಾಸನೆ ಬರೋದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಫುಲ್ ಡಾಲ್ಡಾ ಅಂದ್ರೆ ವನಸ್ಪತಿ, ಇಲ್ಲದೆ ಇದ್ರೆ ರಿಫೈನ್ಡ್ ಆಯಿಲ್ ಹಾಕಿ ಐಟಮ್ ರೆಡಿ ಮಾಡ್ತಾರೆ. ಅಸಲಿಗೆ ಶುದ್ಧ ರಿಫೈನ್ಡ್ ಆಯಿಲ್ ಅಥವಾ ಶುದ್ಧ ಡಾಲ್ಡಾ ಆದ್ರೂ ಬಳಸ್ತಾರ ಅಂತ ಚೆಕ್ ಮಾಡೋಕೆ ಎಲ್ಲೆಲ್ಲಿ ತುಪ್ಪದ ಐಟಮ್ ತಯಾರಿಸ್ತಾರೋ, ಮಾರಾಟ ಮಾಡ್ತಾರೋ ಅಲ್ಲಿಂದ ಕೆಲವು ಸ್ಯಾಂಪಲ್ ತೆಗೆದು ಟೆಸ್ಟ್ಗೆ ಅಂತ ಕಳುಹಿಸಿ ಕೊಟ್ಟಿದ್ವಿ. ಟೆಸ್ಟ್ ರಿಪೋರ್ಟ್ ಬಂದಾಗ ನಮಗಾಗಿದ್ದು ದಿಗ್ಭ್ರಮೆ. ನ್ಯೂಸ್ ಫಸ್ಟ್ ಕಲೆಕ್ಟ್ ಮಾಡಿದ ಸ್ವೀಟ್ಗಳಲ್ಲಿ ಪ್ರಾಣಿಗಳ ಕೊಬ್ಬು, ತುಪ್ಪ ಅಲ್ಲ ಡಾಲ್ಡಾದಲ್ಲೂ ಮಿಕ್ಸ್ ಮಾಡ್ತಾರೆ ದನದ ಕೊಬ್ಬು. ಹೌದು ವೀಕ್ಷಕರೇ, ತಿರುಪತಿ ಲಾಡುನಲ್ಲಿ ಹೇಗೆ ಪ್ರಾಣಿಗಳ ಕೊಬ್ಬು ಡಿಟೆಕ್ಟ್ ಆಗಿತ್ತೋ ಅದೇ ರೀತಿ ಹುಬ್ಬಳ್ಳಿಯ ನಾನಾ ಕಡೆ ನಾವು ತಂದಿದ್ದ ಸಿಹಿ ತಿನಿಸುಗಳಲ್ಲಿ ಅಂದ್ರೆ ತುಪ್ಪದ ಐಟಂಗಳಲ್ಲಿ ಪ್ರಾಣಿಗಳ ಕೊಬ್ಬು ಸಿಕ್ಕಿದೆ. ನಾವು ಲ್ಯಾಬ್ಗೆ ಕಳುಹಿಸಿದ ಸ್ಯಾಂಪಲ್ಗಳನ್ನು ತಜ್ಞರು ಕೂಲಂಕಷವಾಗಿ ತಪಾಸಣೆಗೆ ಒಳಪಡಿಸಿ ಕೊಟ್ಟಿರುವ ರಿಪೋರ್ಟ್ನಿಂದ ಈ ಐಟಂಗಳಲ್ಲಿ ಇರೋದು ತುಪ್ಪ ಅಲ್ಲ, ಬದಲಾಗಿ ಪ್ರಾಣಿಗಳ ಕೊಬ್ಬು ಅನ್ನೋದು ಪ್ರೂವ್ ಆಗಿದೆ. ಅಂದಹಾಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಯಾವ ಪ್ರಾಣಿಗಳ ಕೊಬ್ಬು ಅಂತಾನೂ ಗುರುತಿಸಬಹುದು. ಸಾಮಾನ್ಯವಾಗಿ ದನಗಳು ಹಾಗೂ ಹಂದಿಗಳ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ. ಸತ್ತ ಪ್ರಾಣಿಗಳ ಕೊಬ್ಬು ಯಾವುದಕ್ಕೂ ಪ್ರಯೋಜನ ಇಲ್ಲ. ಹೀಗಾಗಿ ಕೊಬ್ಬನ್ನೆಲ್ಲ ಸಂಗ್ರಹಿಸಿ ಅದರಿಂದ ಕಳಪೆ ದರ್ಜೆಯ ವನಸ್ಪತಿ ಅಂದ್ರೆ ಡಾಲ್ಡಾ ತಯಾರಿಸೋ ಅನೇಕ ಅಕ್ರಮ ಕುಳಗಳಿವೆ. ಅವರೆಲ್ಲ ಈ ಕೊಬ್ಬನ್ನ ಕುದಿಸಿ ಹದಕ್ಕೆ ತಂದು ಡಾಲ್ಡಾ ಅಥವಾ ವನಸ್ಪತಿ ಹೆಸರಲ್ಲಿ ಮಾರಾಟ ಮಾಡ್ತಾರೆ. ನಿರುಪಯುಕ್ತ ಪ್ರಾಣಿಗಳ ಕೊಬ್ಬಿನಿಂದ ಲಾಭ ಮಾಡಿಕೊಳ್ತಾರೆ. ಈ ಡಾಲ್ಡಾ ಪ್ರಾಣಿಗಳ ಕೊಬ್ಬಿನಿಂದ ತಯಾರಾಗಿದೆ ಅನ್ನೋ ಅರಿವಿದ್ದು ಅಥವಾ ಅರಿವಿಲ್ಲದೆಯೇ ಲಾಭಕ್ಕಾಗಿ ಬೇಕರಿ ಐಟಂಗಳಲ್ಲಿ ತುಪ್ಪದ ಬದಲಾಗಿ ಪ್ರಾಣಿ ಕೊಬ್ಬಿರುವ ಡಾಲ್ಡಾ ಬಳಸಲಾಗ್ತಾ ಇದೆ. ಹೀಗಾಗಿ ಕಲಬೆರಕೆ ಡಾಲ್ಡಾದಿಂದ ಮಾಡಿದ ಯಾವುದೇ ಸ್ವೀಟ್ ಐಟಮ್ ಆದರೂ ಅದರಲ್ಲಿ ಪ್ರಾಣಿಗಳ ಕೊಬ್ಬು ಡಿಟೆಕ್ಟ್ ಆಗತ್ತೆ. ಈಗ ಅರ್ಥ ಆಯ್ತಲ್ಲ, ನೀವು ತಿನ್ನೋ ಸ್ವೀಟ್ನಲ್ಲಿ ಹಂದಿ ಅಥವಾ ದನದ ಕೊಬ್ಬು ಹೇಗೆ ಸೇರಿಕೊಳ್ಳುತ್ತೆ ಅಂತ. ಮತ್ತೊಂದು ವಿಚಾರ, ಈ ಡಾಲ್ಡಾ ಮಿಕ್ಸ್ ಮಾಡ್ತಾರಲ್ಲ ಅದರಲ್ಲಿ ಅಂದ್ರೆ ಅಸಲಿ ವನಸ್ಪತಿಯಲ್ಲಿ ಅದನ್ನ ತರಕಾರಿಗಳಿಂದಾನೇ ಮಾಡೋದು. ಆದ್ರೆ ಅಕ್ರಮ ಕ್ರಿಮಿಗಳು ಅದರಲ್ಲೂ ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಾಣಿಗಳ ಕೊಬ್ಬು ಕರಗಿಸಿ ಜನರ ಜೀವದ ಜೊತೆ ಹಾಗೂ ಸಂಪ್ರದಾಯದ ಜೊತೆಗೆ ಆಟವಾಡ್ತಾ ಇದ್ದಾರೆ. ಅಂತಹ ಡಾಲ್ಡಾವನ್ನ ಇಲ್ಲಿ ಸ್ವೀಟ್ಗಳಲ್ಲಿ ಬಳಸೋದ್ರಿಂದ ಪ್ರಾಣಿಗಳ ಕೊಬ್ಬು ಲ್ಯಾಬೊರೇಟರಿಯಲ್ಲಿ ಡಿಟೆಕ್ಟ್ ಆಗ್ತಾ ಇದೆ. ಸೊ ಬಿ ಕೇರ್ಫುಲ್. ಇಂತಹ ಕಲಬೆರಕೆ ಸಿಹಿ ಪದಾರ್ಥಗಳನ್ನ ತಿಂದ್ರೋ ಆಟೋಮೆಟಿಕ್ ಆಗಿ ನಿಮ್ಮ ರಕ್ತದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗತ್ತೆ. ಹೃದಯಾಘಾತದ ಅಪಾಯವೂ ಹೆಚ್ಚಾಗಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹಬ್ಬದ ಸಂದರ್ಭದಲ್ಲಿ ಪ್ರಾಣಿಗಳ ಕೊಬ್ಬು ತಿಂದು ನಿಮ್ಮ ಸಂಪ್ರದಾಯವು ಹಾಳಾಗಬಹುದು. ಹಾಗಾಗಿ ಇವುಗಳೆಲ್ಲವುಗಳಿಂದ ದೂರ ಇದ್ದು ಮನೆಯಲ್ಲೇ ಸಿಹಿ ಅಡುಗೆ ತಯಾರಿಸಿ ಹಬ್ಬ ಎಂಜಾಯ್ ಮಾಡಿ. ಹ್ಯಾಪಿ ದೀಪಾವಳಿ. ಲ್ಯಾಬ್ ರಿಪೋರ್ಟ್ ನೋಡಿ ನಾವೇ ಶಾಕ್ ಆಗಿ ಹೋದ್ವಿ. ಇಂತಹ ಅನಾರೋಗ್ಯಕರ ಸಿಹಿ ತಿನಿಸುಗಳನ್ನು ನೀವು ತಿನ್ಬೇಕಾ? ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.